ತಂದೆ ನಾರಾಯಣ, ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ದಿನ ನಾನು ಗುರುಚರಿತ್ರೆಯ 5ನೇ ಅಧ್ಯಾಯವಾದಂಥ ಶ್ರೀ ಗುರು ದತ್ತಾತ್ರೇಯರು ಪೀಠಾಪುರದಲ್ಲಿ ಶ್ರೀಪಾದ ಶ್ರೀ ವಲ್ಲಭರಾಗಿ ಅವತರಿಸಿದ ವಿಚಾರವನ್ನ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಸಿದ್ಧರು ನಾಮಧಾರಕನಿಗೆ ಶ್ರೀ ಗುರುದತ್ತರು ಭಕ್ತರನ್ನು ರಕ್ಷಿಸುವುದಕ್ಕೆ ಮನುಷ್ಯ ಅವತಾರವನ್ನು ತಕ್ಕೊಂಡರೆಂದು ವಿಸ್ತಾರವಾಗಿ ಹೇಳಿದರು. ಹೇಗೆಂದರೆ, ಪರಮಾತ್ಮನಾದ ಶ್ರೀ ವಿಷ್ಣು ಅಂಬರೀಷನಿಗೆ ಬಂದ ಶಾಪವನ್ನು ತಾನು ತಕ್ಕೊಂಡು ಮನುಷ್ಯ ಮೊದಲಾದ 10 ಅವತಾರಗಳನ್ನು ತಕ್ಕೊಂಡನು. ಅವುಗಳನ್ನು ಹೇಳುವೆನು ಕೇಳು ಎಂದು ಹೇಳ್ತಾರೆ. ಮತ್ಸ್ಯ, ಕೂರ್ಮ, ವರಾಹ, ನರದೇಹ ಹೊಂದಿ ಸಿಂಹಮುಖನಾಗಿ ನರಸಿಂಹನೆಂದು ವಾಮನ ರೂಪ ಧರಿಸಿ ಭಿಕ್ಷುಕನಾದನು. ಕ್ಷಾತ್ರ ಧರ್ಮದ ಬ್ರಾಹ್ಮಣ ಪರಶುರಾಮ ಅವತಾರ ತಾಳಿದನು. ದಶರಥ ಕುಲದಲ್ಲಿ ಜನಿಸಿ ಪ್ರಖ್ಯಾತ ಅವತಾರವಾದ ಶ್ರೀರಾಮನಾದನು. ಹಿಂದಿನ ಜನ್ಮದಲ್ಲಿ ರಾಜನಾದರೂ ಗೌಳಿಯರ ಮನೆಯಲ್ಲಿ ದನ ಕಾಯುವ ಕೃಷ್ಣನಾದನು. ವಸ್ತ್ರವಿಲ್ಲದೆ ನಗ್ನರೂಪಿ ಬೌದ್ಧನಾದನು. ಅಶ್ವಾರೂಢನಾಗಿ ಕಲ್ಕಿ ಅವತಾರ ತಾಳಿದನು. ಹೀಗೆ ಋಷಿಕೇಶನಾದ ಶ್ರೀ ವಿಷ್ಣು ಭಕ್ತರನ್ನು ರಕ್ಷಿಸುವುದಕ್ಕೂ ದುಷ್ಟರನ್ನು ಶಿಕ್ಷಿಸುವುದಕ್ಕೂ ಈ ಪ್ರಕಾರ ನಾನಾ ಪ್ರಕಾರದ ನಾನಾ ವೇಷದ ಅವತಾರಗಳನ್ನು ಧರಿಸಿದನು. ಮುಂದೆ ದ್ವಾಪರ ಯುಗದ ಅಂತ್ಯದಲ್ಲಿ ಕಲಿ ಪ್ರವೇಶ ಆಗ್ತದೆ. ಆಗ ಬ್ರಾಹ್ಮಣರು ಅಜ್ಞಾನಿಗಳಾಗುತ್ತಾ ಒಳ್ಳೆಯ ಆಚಾರ ಹೀನರಾಗುತ್ತಾ ನಡೆದರು. ಅಂದ್ರೆ ಕೆಟ್ಟ ಆಚಾರವನ್ನ ನಡೆಸ್ತಾ ಬಂದರು ಅಂತ. ಈ ಪ್ರಕಾರ ಮುಂದೆ ಬರುತ್ತಾ ಕಲಿಯುಗದ ಮಹಿಮೆ ಬಹಳ ಪ್ರಬಲವಾಗ್ತಾ ಇತ್ತು. ಅದರಿಂದ ಹಿಂದಕ್ಕೆ ಸಗರ ಪುತ್ರನ್ನು ಉತ್ತರಿಸುವುದಕ್ಕೆ ಭಗೀರಥನ ಮನಸ್ಸಿಗೆ ಮೆಚ್ಚಿ ಪವಿತ್ರಳಾದ ಗಂಗಾದೇವಿ ಜಲರೂಪದಿಂದ ಈ ಭೂಮಿಗೆ ಬಂದಂತೆ ಶ್ರೀ ದತ್ತಗುರುಗಳು ಭಕ್ತರ ಉದ್ಧಾರಕ್ಕಾಗಿ ಈ ಭೂಮಿಯಲ್ಲಿ ಬೇರೆ ಬೇರೆ ರೂಪದಿಂದ ಅವತರಿಸಿದರು. ಅಂದ್ರೆ ಯಾವುದೇ ಯುಗದಲ್ಲಿ ಅಶಾಂತಿ ಅಥವಾ ಕೆಟ್ಟ ವಿಚಾರಗಳು ಹೆಚ್ಚಾದಂತೆ ಜನರನ್ನ ಒಳ್ಳೆಯ ದಾರಿಯತ್ತ ಕೊಂಡೊಯ್ಯಲು ಈ ತರಹದ ಅವತಾರಗಳಾಗುತ್ತದೆ ಎನ್ನುವುದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಅದನ್ನ ಮುಂದೀಗ ಹೇಳ್ತೇನೆ, ಕೇಳ್ರಿ. ಪೀಠಾಪುರವೆಂಬ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣ ಪತ್ನಿಯು ಮಕ್ಕಳ ಸಲುವಾಗಿ ಶ್ರೀ ವಿಷ್ಣು ಸ್ವರೂಪರಾದ ಶ್ರೀ ಗುರು ದತ್ತಾತ್ರೇಯರನ್ನು ಆರಾಧಿಸಲು ಆಕೆ ಉದರದಿಂದ ಅವರು ಶ್ರೀಪಾದ ಶ್ರೀ ವಲ್ಲಭರೆಂದು ನಾಮದಿಂದ ಮನುಷ್ಯ ಅವತಾರ ಮಾಡಿದರು. ಆಗ ಆಶ್ಚರ್ಯವನ್ನು ನೋಡುವ ನಾವೀಗ. ಪೀಠಾಪುರವೆಂಬ ಗ್ರಾಮದಲ್ಲಿ ಅಪಸ್ತಂಭ ಶಾಖೆಯ ಉತ್ತಮ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಆಪಳರಾಜ ಎಂಬ ಬ್ರಾಹ್ಮಣನಿದ್ದನು. ಅವನ ಪತ್ನಿಯಾದ ಸುಮತಾ ಎಂಬುವಳು ಮಹಾಪತಿವ್ರತೆಯಾಗಿದ್ದಳು. ಅಲ್ಲದೆ ಮನೆಗೆ ಬಂದ ಅತಿಥಿ ಅಭ್ಯಾಗತರನ್ನು ಒಳ್ಳೆ ಭಕ್ತಿಭಾವದಿಂದ ಪೂಜಿಸ್ತಾ ಇದ್ದವಳು. ಹೀಗೆ ಆಕೆ ಒಂದು ದಿನ ಒಂದೇ ಮನಸ್ಸಿನಿಂದ ಪತಿ ಸೇವೆಯನ್ನು ಮಾಡುತ್ತಾ ಪ್ರತ್ಯಕ್ಷವಾಗಿ ಅತಿಥಿ ಅಭ್ಯಾಗತರನ್ನು ಪೂಜಿಸುತ್ತಿದ್ದಳು. ಅಂದ್ರೆ ದಿನಲೂ ಹಾಗೆ ಮಾಡ್ತಾ ಇದ್ಲು ಅಂತ. ಹೀಗಿರುವಾಗ ಒಂದು ದಿನ ದತ್ತಾತ್ರೇಯರು ಅತಿಥಿ ವೇಷದಿಂದ ಅವರ ಮನೆಗೆ ಬಂದರು. ಆ ದಿನ ಅಮಾವಾಸ್ಯೆ ಇತ್ತು. ಅವ್ರ ಮನೆಯಲ್ಲಿ ಶ್ರಾದ್ದನೂ ಇತ್ತು, ಅಂದ್ರೆ ಹಿರಿಯರ ದಿನನೂ ಇತ್ತು. ಆ ಪತಿವ್ರತೆಯು ಬ್ರಾಹ್ಮಣರ ಊಟವಾಗುವುದಕ್ಕಿಂತ ಪೂರ್ವದಲ್ಲಿಯೇ ಗುರು ದತ್ತಾತ್ರೇಯರಿಗೆ ಭಿಕ್ಷೆಯನ್ನ ಹಾಕ್ತಾಳೆ. ಆಗ ಅವ್ರ ಭಕ್ತಿಗೆ ಮೆಚ್ಚಿ ನಿಜ ರೂಪವನ್ನು ತೋರಿಸ್ತಾರೆ. ಅವರು ತ್ರಿಮೂರ್ತಿ ಸ್ವರೂಪವನ್ನು ಹೊಂದಿ ಅತಿ ಗಹನವಾದ ತಮ್ಮ ದತ್ತಾತ್ರೇಯ ರೂಪವನ್ನು ತೋರಿಸ್ತಾರೆ. ಪತಿವ್ರತೆ ಅದನ್ನು ಕಂಡು ಬಹಳ ಭಕ್ತಿಯಿಂದ ಅವ್ರ ಚರಣಕ್ಕೆ ನಮಿಸಿದಾಗ ಅವರು, ಹೇ ತಾಯಿ, ನಿನ್ನ ಮನಸ್ಸಿನಲ್ಲಿರೋ ಇಚ್ಛೆಯಂತೆ ಬೇಕಾದ ವರವನ್ನು ಕೇಳು, ಅದ್ರ ಫಲ ನಿನಗೆ ಈಗಲೇ ಸಿಗ್ತದೆ ಅಂತ ಹೇಳ್ತಾರೆ. ಆಗ ಅವಳು ಸುಮತಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ವಿನಯದಿಂದ ಕೈ ಮುಗಿದು, ಜಯ ಜಯ ಜಗನ್ನಾಥನೇ, ನೀವು ಭಕ್ತರನ್ನು ಭವಸಾಗರದಿಂದ ದಾಟಿಸುವಂತವರಾಗಿರುತ್ತೀರಿ. ದೇವರಾಯ, ನನ್ನ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡಬೇಕು. ನೀವು ದಯಾವಂತರಾಗಿದ್ದೀರಿ, ಎಲ್ಲವನ್ನೂ ತಿಳಿದರು, ಅಂದ್ರೆ ಸಕಲ ವೇದ ಪುರಾಣಗಳನ್ನು ತಿಳಿದವರು ಅಂತ ಹೇಳ್ತವೆ ಪುರಾಣಗಳೆಲ್ಲ ಅಂತ ಹೇಳ್ತಾಳೆ. ಅವರು ಅಷ್ಟಲ್ಲದೆ 5 ವರ್ಷದ ಬಾಲಕನಿಗೆ ಧ್ರುವನಿಗೆ ಅಚಲ ಪದವಿಯನ್ನು ಕೊಟ್ಟಿರಿ, ವಿಭೀಷಣನಿಗೆ ಲಂಕಾರಾಜ್ಯವನ್ನು ಕೊಟ್ಟಿರಿ ಅಂತೆಲ್ಲ ಅವರನ್ನ ವರ್ಣಿಸ್ತಾಳೆ. ಆಗ ಅವರು ಅಂದ್ರೆ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡ್ರಿ. ಅದೆಲ್ಲ ನೀವು ಮಾಡಿದಿರಿ, ಧ್ರುವನಿಗೆ ಪದವಿ ಕೊಟ್ಟಿದ್ದು, ವಿಭೀಷಣನಿಗೆ ರಾಜ್ಯವನ್ನು ಕೊಟ್ಟಿದ್ದು, ಅಷ್ಟೆಲ್ಲ ಸತ್ಯ ಆದ್ಮೇಲೆ ನಿಮ್ಮ ಮಾತು ಸುಳ್ಳಾಗಬಾರದು. ನಿಮ್ಮ ಇಚ್ಛೆಯನ್ನು ಪೂರೈಸ್ತೀರಿ ಅಂತ ಹೇಳಿದಿರಿ, ಅದಾಗಬೇಕು ಅಂತ ಅವಳು ಕೇಳ್ಕೊಳ್ತಾಳೆ. ಆಗ ದತ್ತಾತ್ರೇಯರು ಸಂತೋಷಪಟ್ಟು ಅವಳನ್ನ ಎಬ್ಬಿಸಿ, ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ಆವಾಗ ಅವಳು ಪತಿವ್ರತ ಸ್ತ್ರೀ ಹೇಳ್ತಾಳೆ, ನೀವು ನನಗೆ ಜನನಿ ಅಂತ ಕರೆದಿರಿ, ಆ ಮಾತೆ ಸತ್ಯ ಆಗ್ಬೇಕು, ನನಗಷ್ಟೇ ಬೇಕಾಗಿರೋದು. ಯಾಕೆಂದ್ರೆ ನನಗೆ
ಎಷ್ಟೋ ಮಕ್ಕಳು ಸತ್ತು ಹೋದ್ರು, 2 ಮಕ್ಕಳು ಬದುಕಿದ್ರು, ಒಬ್ಬನ ಕುರುಡ ಒಬ್ಬನ ಹೆಳವನ ಆಗಿದ್ದಾರೆ. ಅವರಿಂದ ನನಗೇನು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ? ಇಂಥ ಪರಿಸ್ಥಿತಿಯಲ್ಲಿ ನಾನು ಇರುವಾಗ ನೀವು ನನಗೆ ತಾಯಿ ಹೇಳುವಂತ ಸರಿಯಾದ ಬುದ್ಧಿವಂತ ಮಕ್ಕಳು ಇಲ್ಲ, ಹಾಗಾಗಿ ನೀವೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾಳೆ. ಆವಾಗ ಅವರು, ನಿನಗೆ ನನ್ನಂತ ಜ್ಞಾನವಂತನು, ಪುರಾಣ ಪುರುಷನು, ಜಗದ್ವಂದ್ಯನು, ವೇದ ಸದೃಶನೂ ಆದ ಪುತ್ರನೇ ಆಗುವನು. ನೀನು ಏನೂ ಚಿಂತಿಸಬೇಡ. ಅವನು ಕಲಿಯುಗದಲ್ಲಿ ತಪಸ್ವಿಯು ಖ್ಯಾತಿವಂತನಾಗಿ ನಿನ್ನ ವಂಶನ ಉದ್ಧಾರ ಮಾಡ್ತಾನೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನೀನು ಅವನ ಮಾತಿನ ಹಂಗೆ ನಡಿಬೇಕು ಅಂತ ಒಂದು ಮಾತನ್ನು ಸೇರಿಸ್ತಾರೆ. ಅವನು ಇವತ್ತು ನಿಮ್ಮ ಹತ್ರ ಇರೋದಿಲ್ಲ ಅಂತ ಹೇಳ್ತಾರೆ. ನೀವು ಅವನ ಮಾತನ್ನು ಕೇಳಿದ್ರೆ ನಿಮ್ ಕಷ್ಟವನ್ನು ಪರಿಹರಿಸ್ತಾನೆ ಅಂತ ಹೇಳಿದಾಗ ಅದಿಷ್ಟು ಹೇಳಿ ಅವರು ಅದೃಶ್ಯರಾಗ್ಬಿಡ್ತಾರೆ. ಪತಿವ್ರತಿಗೆ ಬಹಳ ಆಶ್ಚರ್ಯ ಆಗ್ತದೆ. ಹಾಗೆಯೇ ಮನೆ ಒಳಗೆ ಹೋಗಿ ತನ್ನ ಪತಿಗೆ ಎಲ್ಲ ಸಂಗತಿಗಳನ್ನು ಹೇಳ್ತಾಳೆ. ಆವಾಗ ಇವರು ಹೇಳ್ತಾರೆ, ಅಂದ್ರೆ ಪತಿ ನಿತ್ಯನೂ ಅವ್ರಿಗೆ ಏನ್ ಹೇಳ್ತಿದ್ರು ಅಂದ್ರೆ, ಶ್ರಾದ್ದದ ವೇಳೆಯಲ್ಲಿ ಹೊರಗಡೆ ಶ್ರಾದ್ದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಬಂದ್ರೆ ಅವ್ರಿಗೆ ಭಿಕ್ಷೆಯನ್ನು ನೀಡಬಾರ್ದು ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಏನ್ ಮಾಡಿದ್ಲು ಅವಳು ಕೇಳಿದ್ರೆ, ಆ ಮುನಿಯ ಹೆಂಡತಿ ಶ್ರಾದ್ದ ಮಾಡಿ ಮುಗಿಯೋದಕ್ಕಿಂತ ಮೊದಲೇ ಇವನಿಗೆ ಭಿಕ್ಷೆಯನ್ನು ಕೊಟ್ಟಿದ್ಲು. ಅದನ್ನ ನೀವು ಹೇಳಿದ್ರಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಅವಳು ಗಂಡನಿಗೆ ಹೇಳ್ತಾಳೆ. ಆವಾಗ ಅವನು, ಇರ್ಲಿ, ನಾನು ಹೇಳಿದ್ದು ಹಿಂದಾಯ್ತು. ಯಾಕೆಂದ್ರೆ ನಾವು ಶ್ರಾದ್ದ ಮಾಡಿದಾಗ ವಿಷ್ಣು ಅಂತ ತಿಳ್ಕೊಂಡು ಮಾಡ್ತೀವಿ. ಆದ್ರೆ ನಿನಗಿವತ್ತು ಸಾಕ್ಷಾತ್ ವಿಷ್ಣುವಿನೇ ದರ್ಶನ ಕೊಟ್ಟು ನಿನ್ನಿಂದ ಭಿಕ್ಷೆಯನ್ನು ತಗೊಂಡು ಹೋದ ಅಂದ್ರೆ ನಮ್ಮ ಪಿತೃ ವರ್ಗದವರೆಲ್ಲರೂ ಸಂಪ್ರೀತರಾಗ್ತಾರೆ. ಅದೇ ನಮಗ್ ಬೇಕಾಗಿರೋದು. ನೀನು ಪ್ರತ್ಯಕ್ಷವಾಗಿ ವಿಷ್ಣುವನ್ನೇ ಕಂಡೆ ಅಂತ ಆದ್ರೆ ಇನ್ನು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನಿನ್ನ ತಂದೆ ತಾಯಿಗಳು ಧನ್ಯರಾಗ್ತಾರೆ ಹೇಳಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ನೀನು ಒಳ್ಳೆ ವರವನ್ನು ಕೇಳಿದೆಯಲ್ಲ, ಅಷ್ಟು ಕೇಳಿದಾಗ ಅವ್ರು ತಥಾಸ್ತು ಅಂದ್ಮೇಲೆ ಇನ್ನೇನು ನನಗ್ ಚಿಂತೆ ಇಲ್ಲ, ನೀನೇನು ಚಿಂತೆ ಮಾಡಬೇಡ ಅಂತ ಅವರಿಗೆ ಹೆಂಡತಿಗೆ ಅತಿಯಾದ ಹರ್ಷದಿಂದ ಹೇಳ್ತಾರೆ. ಆಮೇಲೆ ಸ್ನಾನ ಮಾಡಿ ಅನೇಕ ಬ್ರಾಹ್ಮಣನ ಕರೆಸಿ, ಅಂದ್ರೆ 1 ವರ್ಷದ ಮೇಲೆ ಅವಳಿಗೆ ಒಂದು ಮಗು ಹುಟ್ಟುತ್ತದೆ. ಆಗ ಅವರು ಅನೇಕ ಬ್ರಾಹ್ಮಣನ ಕರೆಸಿ ಅವರಿಗೆ ಹೆಸರಿಡೋ ಶಾಸ್ತ್ರ ಮಾಡ್ತಾರೆ. ಆವಾಗ ಗುರುಗಳ ಹೆಸರಾದ ಶ್ರೀಪಾದ ಅಂತ ಹೆಸರಿಡ್ತಾರೆ. ಅಂದು ಬಂದವರೆಲ್ಲ ಇವನು ತ್ರಿಮೂರ್ತಿ ಅವತಾರನಾದ ಬಾಲಕನೇ ಆಗಿದ್ದಾನೆ. ಬಂದವರು ಅಂದ್ರೆ ಜ್ಯೋತಿಷ್ಯರು, ಬ್ರಾಹ್ಮಣರು, ಅವನೇ ಆಗಿದ್ದಾನೆ ಇವನು, ಹಾಗಾಗಿ ಅವನಿಗೆ ಶ್ರೀಪಾದ ಅಂತ ಹೆಸರಿಡ್ರಿ ಅಂತ ಹೇಳಿ ಶ್ರೀಪಾದ ಹೆಸರಿಡ್ತಾರೆ. ಅವನಿಗೆ 7 ವರ್ಷ ಆಗ್ತದೆ. ಆಗ ಅವನಿಗೆ ಮುಂಜಿ ಮಾಡ್ತಾರೆ. ಮುಂಜಿ ಮಾಡಿದಾಗ ಇವರು ತಕ್ಷಣನೇ 4 ವೇದಗಳನ್ನು, ತರ್ಕಮೀಮಾಂಸಗಳನ್ನು, ಶಾಸ್ತ್ರಗಳನ್ನು ಎಲ್ಲವನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲರಿಗೂ ಬಹಳ ಸಂತೋಷ ಆಗ್ತದೆ ಅವರ ವಾಗ್ಝರಿಯನ್ನ ನೋಡಿ. ಆಮೇಲೆ ಆ ಬಾಲಕನಿಗೆ 16 ವರ್ಷ ಆದಾಗ ವಿವಾಹ ಮಾಡ್ತೇವೆ ಅಂತ ಹೇಳಿದಾಗ ಅವನು, ಇಲ್ಲ ಮಾತಾಪಿತೃಗಳೇ, ನಾನು ಭಕ್ತಿಯಿಂದ ನಿಮಗೆ ನನ್ನ ಮನಸ್ಸಿನ ಇಚ್ಛೆಯನ್ನು ಹೇಳ್ತೇನೆ ಕೇಳ್ರಿ ಅಂತ ಹೇಳಿ, ನೀವು ನನ್ನ ಲಗ್ನ ಮಾಡಬೇಕೆಂದರೆ ನನಗೆ ಪ್ರಾಕೃತಿಕ ಸ್ತ್ರೀಯರನ್ನು ಲಗ್ನ ಮಾಡಿಕೊಳ್ಳುವುದಿಲ್ಲ, ವೈರಾಗ್ಯವೆಂಬ ಸ್ತ್ರೀಯನ್ನು ಲಗ್ನ ಮಾಡಿಕೊಳ್ಳುವೆನು ಅಂತ ತನ್ನ ಅಪೇಕ್ಷೆಯನ್ನು ಹೇಳ್ತಾನೆ. ಆಗ ಅವರು ಹಿಂದೆ ಗುರುಗಳು ತಮಗೆ ಮಾತು ಕೊಟ್ಟಿದ್ದನ್ನ ನೆನಪಿಸಿಕೊಂಡು ಅವರು ಹೇಳಿದಂತೆ ಕೇಳಬೇಕೆನ್ನುವುದನ್ನು ನೆನಪಿಸ್ಕೊಳ್ತಾರೆ. ಆವಾಗ ಓಹೋ, ನಾವು ಅವನು ಹೇಳಿದ ಮಾತನ್ನು ಕೇಳಲೇಬೇಕು ಅಂತ, ಹೌದು, ಆದ್ರೆ ನೀವು ಹೇಳಿದ್ದನ್ನ ನಾವು ಒಪ್ತೇವೆ, ಆದ್ರೆ ನಮ್ಗೆ ಮಕ್ಕಳು ಸರಿ ಇಲ್ವಲ್ಲ, ಅದಕ್ಕೆ ನೀವು ಏನ್ ಮಾಡ್ತೀರಿ ಅಂತ ಮಗನಿಗೆ ಕೇಳ್ತಾರೆ. ಆಗ ಅವನು, ನೀನು ನಮ್ಮನ್ನ ನೋಡ್ಕೊಳ್ತೆ ಅಂತ ನಾವು ಆಸೆ ಪಟ್ಟಿದ್ವಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನೀನೇನು ಚಿಂತೆ ಮಾಡಬೇಡ ಅಂತ ತಾಯಿಗೆ ಹೇಳ್ತಾನೆ. ನೀನು ಏನೇನು ಆಸೆ ಪಡ್ತೀಯೋ ಅದೆಲ್ಲದೂ ನಡೆಯುತ್ತೆ. ಹಾಗಾಗಿ ನೀನು ನಾನು ಇರುವುದಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ನನ್ನ ಅಣ್ಣಂದಿರು ಹೆಳವ ಕುರುಡ ಆದವರು ಕೂಡ ಅವ್ರು ಸರಿಯಾಗ್ತಾರೆ ಅಂದ್ಕೊಂಡು ಅವರನ್ನ ಅಮೃತ ದೃಷ್ಟಿಯಿಂದ ನೋಡಿದಾಗ
ಅವರು ಸ್ಫುರದ್ರೂಪಿಗಳಾಗಿ ದಷ್ಟಪುಷ್ಟರಾಗಿ ಸಕಲ ವೇದಶಾಸ್ತ್ರಗಳನ್ನು ಅರಿತವರಾದಾಗ ಒಂದು ನಿಮಿಷ ಮಾತ್ರದ ಕಣ್ಣು ನೋಟದಿಂದ ಇಷ್ಟೆಲ್ಲ ಆದಾಗ ಅವರಿಗೆ ಬಹಳ ಸಂತೋಷ ಆಗ್ತದೆ. ಲೋಹಕ್ಕೆ ಚಿಂತಾಮಣಿಯ ಸ್ಪರ್ಶವಾದ ಕೂಡಲೇ ಅದು ಸುವರ್ಣವಾಗುವಂತೆ ಇವರ ಕೃಪಾದೃಷ್ಟಿಯಿಂದ ಹೆಳವ ಮತ್ತು ಕುರುಡರು ಸುದೇಹವುಳ್ಳವರಾಗಿ ಯೋಗ್ಯ ಮನುಷ್ಯರಾಗ್ತಾರೆ. ಅಷ್ಟಲ್ಲದೆ ಅವರು ಅಣ್ಣಂದಿರಿಗೆ ನೀವು ಯಾವಾಗಲೂ ಸಂಪತ್ತಿನಿಂದ ಕೂಡಿದವರಾಗಿ ಪುತ್ರ ಪೌತ್ರರನ್ನು ಹೊಂದಿ ಆನಂದದಿಂದಿರ್ರಿ ಅಂತ ವರವನ್ನು ಕೊಡ್ತಾರೆ. ತಂದೆ ತಾಯಿಗಳನ್ನು ಸೇವಿಸುತ್ತಾ ಇದ್ದು ಮಹಾಜ್ಞಾನಿಗಳಾಗಿ ಇಹಲೋಕದಲ್ಲಿ ಅತ್ಯಂತ ಸುಖವನ್ನು ಹೊಂದಿರಿ ಅಂತಾನು ಕೂಡ ಹೇಳಿ, ಅಷ್ಟೇ ಅಲ್ಲದೆ ನಿಶ್ಚಯವಾಗಿ ನೀವು ಮೋಕ್ಷವನ್ನು ಪಡೆಯುತ್ತೀರಿ ಅಂತ ಸಹಿತ ಹೇಳ್ತಾರೆ. ಆಮೇಲೆ ತಾಯಿಯನ್ನು ಸಮಾಧಾನ ಪಡಿಸಿ ನೀವಿಬ್ಬರು ಪುತ್ರರನ್ನು ನೋಡ್ತಾ ಸುಖವಾಗಿರ್ಬೇಕು, ಅವರು ಶತಾಯುಷ್ಯ ಮಕ್ಕಳಾಗಿರ್ತಾರೆ, ಇನ್ನು ಇವರಿಗೆ ಗಂಡು ಹೆಣ್ಣು ಮಕ್ಕಳಾಗಿ ನೀವು ಪುತ್ರರನ್ನು ಪೌತ್ರರನ್ನು ನೋಡಿಕೊಂಡು ಆನಂದದಿಂದ ಇರುವಿರಿ. ಈ ಮನೆಯಲ್ಲಿ ಅಖಂಡ ಐಶ್ವರ್ಯ ಪರಂಪರೆಯಾಗಿರ್ತದೆ. ಈ ವಂಶವು ಚರಾಚರಗಳಲ್ಲಿ ಕೀರ್ತಿವಂತರು ವೇದಶಾಸ್ತ್ರ ಸಂಪನ್ನರು ಆಗುವರು. ಜನನಿ, ನೀನು ನನ್ನ ಮಾತಿಗೆ ಮಾತ್ರ ಇಲ್ಲೆನ್ನದೆ ಈಗ ನನ್ನನ್ನು ತೀವ್ರವಾಗಿ ಅಪ್ಪಣೆಯನ್ನು ಕೊಡು, ಯಾಕೆಂದರೆ ನಾನು ಸಾಧುಗಳಾದ ಭಕ್ತರಿಗೆ ದೀಕ್ಷೆಯನ್ನು ಕೊಡುವುದರ ಸಲುವಾಗಿ ಉತ್ತರ ದಿಕ್ಕಿಗೆ ಹೋಗಬೇಕಾಗಿದೆ ಅಂತ ಅವರು ಕೇಳಿದಾಗ ಇವಳು ಕೊಡ್ತಾಳೆ, ತಾಯಿ ಅಪ್ಪಣೆಯನ್ನು ಕೊಡ್ತಾಳೆ. ಆಮೇಲೆ ಅವರು ಅದೃಶ್ಯರಾಗಿ ಕೂಡಲೇ ಕಾಶಿಗೆ ಹೋಗಿ ಅಲ್ಲಿ ಕೆಲ ದಿನ ಗುಪ್ತವಾಗಿರ್ತಾರೆ. ಆಮೇಲೆ ಅಲ್ಲಿಂದ ಹೊರಟು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಬದ್ರಿನಾರಾಯಣ ದರ್ಶನ ಮಾಡಿಕೊಂಡು ಕಾರ್ಯಕಾರಣ ದಶೆಯಿಂದ ಮನುಷ್ಯ ದೇಹವನ್ನು ಧರಿಸಿದ ಶ್ರೀಪಾದ ಶ್ರೀವಲ್ಲಭರು ಭಕ್ತ ಜನರಿಗೆ ದೀಕ್ಷೆ ಕೊಡುವುದಕ್ಕೂ ಮನೋವೇಗದಿಂದ ಮಾರ್ಗಕ್ರಮಣ ಮಾಡುತ್ತಾ ಹಾದಿಯಲ್ಲಿ ಹತ್ತುವ ಅನೇಕ ತೀರ್ಥಯಾತ್ರೆ ಮಾಡುತ್ತಾ ಗೋಕರ್ಣ ತೀರ್ಥಕ್ಕೆ ಬರ್ತಾರೆ ಎಂದು ಸಿದ್ಧರು ಹೇಳ್ತಾರೆ. ಅವರ ಮಾತು ಕೇಳಿ ನಾಮಧಾರಕನು ಗುರುಗಳ ಮುಂದಿನ ಚರಿತ್ರೆಯನ್ನು ಹೇಳಲಿಕ್ಕೆ ಅವರಿಗೆ ವಿನಂತಿ ಮಾಡ್ಕೊಳ್ತಾನೆ. ಆ ಮುಂದಿನ ಚರಿತ್ರೆಯನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ಶ್ರೋತೃಗಳಿಗೆ ನೀಡೋಣ ಅಂತ ಹೇಳ್ತಾರೆ. ಇದು ಗುರುಚರಿತ್ರೆಯ 5ನೇ ಸಿದ್ಧ ನಾಮಧಾರಕ ಸಂವಾದದಲ್ಲಿ ಪೀಠಾಪುರ ರಾಜನಾಮ ದ್ವಿಜಪತ್ನಿಸ್ಯ ದತ್ತಾತ್ರಿ ಸಂದರ್ಶನ ಶ್ರೀಪಾದ ಶ್ರೀವಲ್ಲಭರ ಅವತಾರವಾದಂತಹ 5ನೇ ಅಧ್ಯಾಯವಾಗಿದೆ ಅಂತ ರಚನಾಕಾರರು ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಹೇಗೆ ಧರ್ಮವನ್ನು ಉಳಿಸುವುದಕ್ಕಾಗಿ ವಿಷ್ಣು ಇಲ್ಲಿ ದತ್ತಾತ್ರೇಯನು ಅವತರಿಸಿದ್ದಾನೆ ಎನ್ನುವುದನ್ನ ಬಲು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಭಕ್ತಿ ಇದ್ದರೆ ಭಕ್ತಿಯಿಂದ ಇದ್ದಾಳೆ ಅಂದ್ರೆ ನೋಡಿ, ಅವಳಿಗೆ ಹೇಗೆ ಶ್ರಾದ್ದದ ದಿವಸ ಒಂದು ಮಾತು ಕೊಟ್ರು, ಭಿಕ್ಷೆಯನ್ನು ಪಡೆದ್ರು ಅಂದೆಲ್ಲ ನಾವು ಬಹಳ ಕೌತುಕವಾಗಿದೆ. ಇದು ನಮ್ಮ ಹತ್ರ ಬಾಯಿಯಿಂದ ವರ್ಣಿಸಲು ಅಸಾಧ್ಯ. ಭಕ್ತಿಯೇ ಮುಖ್ಯ ಅನ್ನಬೇಕು ಇದಕ್ಕೆ. ಹೀಗೆ ಎಲ್ಲೆಲ್ಲಿ ಅಧರ್ಮಗಳು ಹೆಚ್ಚಾಗುತ್ತವೋ ಆಗ ಧರ್ಮವನ್ನು ಉಳಿಸಲು ವಿಷ್ಣು ಏನೆಲ್ಲ ರೂಪ ತಾಳ್ತಾನೆ ಅನ್ನೋದೇ ಅತಿ ಮಹತ್ವದ್ದಾಗಿದೆ ಇಲ್ಲಿ. ಇಂತಹದ್ದನ್ನ ಕೇಳಿ ನಾವು ನೀವೆಲ್ಲ ಭಾಗ್ಯಶಾಲಿಗಳಾಗೋಣ. ತಪ್ಪದೆ ಇದನ್ನು ಕೊನೆವರೆಗೂ ಕೇಳಿ ಕೃತಾರ್ಥರಾಗಿ ಅಂತ ಹೇಳ್ತಾ ನಿಮ್ಗೆಲ್ಲ ಧನ್ಯವಾದವನ್ನು ಹೇಳ್ತಾ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದೇನೆ.